ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು, ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇದ್ದೀವಿ, ಡಿಲೇ ಆಗ್ತಾ ಇದೆ, ಅನ್ಕೊಳ್ಳುವಂಥ ಕೆಲಸಗಳು ಆಗ್ತಾ ಇಲ್ಲ, ಬಿಸ್ನೆಸ್ನಲ್ಲಿ ಲಾಸ್ ಇರ್ಬೋದು, ಆರೋಗ್ಯ ಪದೇ ಪದೇ ಹದಗೆಡ್ತಾ ಇದೆ. ಈ ಎಲ್ಲದರಿಂದ ಕೂಡ ನಾವು ಹೊರಗಡೆ ಬರಬೇಕು. ಸಾಕಷ್ಟು ಪರಿಹಾರಗಳೇನೇನೋ ಮಾಡ್ಕೊಂಡಿದ್ದೀವಿ, ಆದರೂ ಕೂಡ ನಮ್ಮ ಸಮಸ್ಯೆಗೆ ಎಲ್ಲೋ ಒಂದು ಕಡೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದರೆ ಅಕ್ಷಯ ವೃಕ್ಷ ನಿಮ್ಮ ಬಳಿ, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಆಫೀಸ್ನಲ್ಲಿ ಇದ್ದರೆ ಖಂಡಿತವಾಗ್ಲೂ ಈ ರೀತಿಯಾಗಿರುವಂಥ ಸಮಸ್ಯೆಗಳು ನಿಮ್ಗೆ ಆಗೋದಿಲ್ಲ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳು, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಚಿಕ್ಕ ಮಕ್ಕಳಿದ್ದಾಗ ಕೆಲವ್ರಿಗೆ ಎಲ್ಲೋ 2 ವರ್ಷ ಆದಮೇಲೆ ಮಾತನಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ, ಅಥವಾ ತೊದಲು ಮಾತನಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಈ ಕ್ಲಾರಿಟಿ ಏನು ಅಂತದ್ದು ಇರೋದಿಲ್ಲ. ಈ ಮಕ್ಕಳಲ್ಲಿ ಮಾತು ತೊದಲೋದು ಯಾಕೆ? ಅದು ಏನಾದರೂ ಜಾತಕದಲ್ಲೇ ಗೊತ್ತಾಗತ್ತಾ? ಅದು ಎಲ್ಲೋ ಒಂದು ಕಡೆ ದೊಡ್ಡದವ್ರು ಆದಮೇಲೆ ಕೂಡ ಅವರಿಗೆ ಮಾತು ಹಾಗೆ ಇರುತ್ತಾ, ಸ್ಪಷ್ಟತೆ ಬರೋದಿಲ್ವಾ? ಅದನ್ನು ನಾವು ಹೇಗೆ ಕಂಡುಹಿಡ್ಕೊಳ್ಬೋದು? ಇದಕ್ಕೇನಾದರೂ ಪರಿಹಾರ ಇದೆಯಾ? ನಾವು ಅದನ್ನು ಗುರುತು ಹಿಡ್ಕೊಂಡಾಗಲೇ ಅದಕ್ಕೇನಾದರೂ ಪರಿಹಾರ ಮಾಡ್ತಾ ಹೋದರೆ ಅಟ್ಲೀಸ್ಟ್ ಬೆಳೆದಾಗಲಾದ್ರೂ ಅದೆಲ್ಲ ಸರಿ ಹೋಗುತ್ತಾ? ಏನು ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಜಾತಕದಲ್ಲಿ ವಾಕ್ಸ್ಥಾನದಲ್ಲಿ ಸೆಕೆಂಡ್ ಹೌಸ್, ವಾಕ್ಸ್ಥಾನದಲ್ಲಿ ಶುಭ ಗ್ರಹಗಳು ಇಲ್ಲದಿದ್ದ ಪಕ್ಷದಲ್ಲಿ ಅಥವಾ ಇದ್ದರೂ ಪಾಪಗ್ರಹ ದೃಷ್ಟಿ ಇದ್ದಲ್ಲಿ, ಆ ಪಾಪಗ್ರಹ ದೃಷ್ಟಿ ಇದ್ದರೆ ಅಷ್ಟೋ ಇಷ್ಟೇ ಪರವಾಗಿಲ್ಲ. ಅಲ್ಲಿ ಪಾಪಗ್ರಹವಿದ್ದಾಗ ಅವ್ರ ಮಾತು ಪ್ರಾರಂಭಿಸ್ಬೇಕಾದ್ರೆ ಬೆಬೆ ಅಂತ ತೊದಲ್ತಿರ್ತಾರೆ. ಅಂದರೆ ತೊದಲು ನುಡಿಗಳೇ ಇರ್ತಕ್ಕಂತಹದ್ದು. ತೊದಲ ನುಡಿಯಿಂದ ಹೊರಗೆ ಬರ್ತಾ ಅದೇ ಆ ಕಾಂಬಿನೇಷನ್ನ ಚೆಕ್ ಮಾಡ್ಕೊಳ್ಬೇಕು. ಆಮೇಲೆ ಈ ರಾಶಿ ಕುಂಡಲಿ ಅಷ್ಟೇ ಅಲ್ಲ, ನವಾಂಶವನ್ನು ಚೆಕ್ ಮಾಡ್ಕೋಬೇಕು. ನವಾಂಶದಲ್ಲೂ ಕೂಡ ಈ ಒಂದು ಪೂರ್ವ ಪುಣ್ಯ ಸ್ಥಾನ, ಆಮೇಲೆ ವಾಕ್ಸ್ಥಾನ, ಕುಟುಂಬ ಸ್ಥಾನ, ಇವುಗಳನ್ನು ಪರಿಗಣಿಸಿಕೊಂಡು ಅವುಗಳಿಗೆ ಸಂಬಂಧಪಟ್ಟ ನಕ್ಷತ್ರಗಳು, ಅಧಿದೇವತೆಗಳನ್ನ ಕ್ರೋಢೀಕರಿಸಿ ಯಾವತ್ತಾದರೂ ಒಂದು ದಿವಸ ಮನೆಯಲ್ಲೇ ತಾಯಿ ಮಾಡ್ಕೊಳ್ಳೋದಾದರೆ ಇದನ್ನು ಕಂಡುಹಿಡ್ಕೊಳ್ಳೋದು ಹೇಗೆ? ಪಾಪ ಇದನ್ನು ಜಾತಕ ರೀತ್ಯ ಯಾರಾದರೂ ಜ್ಯೋತಿಷಿಗಳ ಹತ್ರ ಹೇಳ್ತಾರೆ, ಬಟ್ ಹೋಗೋಕ್ಕಾಗಿರಲ್ಲ. ಅವರಿಗೆ ಏನು ಮಾಡೋದು, ಎಲ್ಲೋ ಇರ್ತಾರೆ, ಅವ್ರನ್ನ ಭೇಟಿ ಮಾಡೋಕ್ಕಾಗಲ್ಲ. ಮಕ್ಕಳು ಸ್ವಲ್ಪ ಹಿನ್ನಡೆ, ಸ್ಟೇಜ್ ಫಿಯರ್, ಅವ್ರಿಗೇನೋ ಒಂದು ಭಾಷಣ ಮಾಡೋಕ್ಕೆ ಇಷ್ಟ ಆಗುತ್ತೆ, ಒಂದು ಸಿಂಗಿಂಗ್ ಆಡಲಿಕ್ಕೆ ಇಷ್ಟ ಇರುತ್ತೆ, ತೊದಲ್ತಾರೆ. ಪಾಪ ತುಂಬ ತೊದಲ್ತಾ ಇದ್ದಾರೆ ಅಂತಂದರೆ ಅವರುಗಳಿಗೆ ಈ ತಾಯಿ ಅನ್ನೋರು ಅಟ್ಲೀಸ್ಟ್ ಇದನ್ನಾದರೆ ಗಮನಿಸ್ಕೋಬೇಕಾಗತ್ತೆ. ನಾನು ಎಷ್ಟೋ ಬಾರಿ ಹೇಳಿರ್ತೀನಿ, ಪೂರ್ವಾಷಾಢ ನಕ್ಷತ್ರ ಇರಬೇಕು. ಪೂರ್ವಾಷಾಢ ನಕ್ಷತ್ರ ಇದ್ದು ಆ ಸಂದರ್ಭದಲ್ಲಿ ತಾಯಿಯೇ ಸ್ವಲ್ಪ ಜೇನುತುಪ್ಪ, ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮಿಶ್ರಣ ಮಾಡಿ ದರ್ಬೆಯನ್ನು ಕೂರ್ಚಿ ಆಕಾರದಲ್ಲಿ ಮಾಡಿಕೊಳ್ತಾ ಆ ಮಗುವಿನ ನಾಲಿಗೆ ಮೇಲೆ ಓಂಕಾರವನ್ನು ಬರೀಬೇಕು. ಯಾರಾದರೂ 3 ಜನ ಹೆಣ್ಣು ಮಕ್ಕಳು, 3 ಜನ ಸುಮಂಗಲಿಯರು. ಯಾಕಂದರೆ ಸರಸ್ವತಿ, ಲಕ್ಷ್ಮಿ, ದುರ್ಗಿ ರೂಪದಲ್ಲಿ ಆ 3 ಜನ ಬಂದು ನಾಲಿಗೆ ಮೇಲೆ ಬರೀಬೇಕು. ಓಂ ಶ್ರೀ ಸ್ವಸ್ತಿಕ್, ಈ 3 ಚಿಹ್ನೆ ನಾಲಿಗೆ ಮೇಲೆ ಬರೀಬೇಕು. ಓಂ ತಾಯಿ ಬರೀತಾಳೆ, ಇನ್ನೊಬ್ಬರು ಶ್ರೀ ಬರುತ್ತಾರೆ, ಮತ್ತೊಬ್ಬರು ಸ್ವಸ್ತಿಕ್ ಬರೀತಾರೆ. ಅಥವಾ ತುಳಸಿ ದಳ ತಗೊಂಡು ಬರೆಯುವಂಥದ್ದು. ಆ್ಯಕ್ಚುಲಿ ಬರೀಬೇಕಾಗಿದ್ದು ಏನಂತಂದರೆ ಬಂಗಾರದ ಕಡ್ಡಿಯಿಂದ ಬರಿ ಅಂತ ಹೇಳ್ತಾರೆ. ಬಂಗಾರದ ಕಡ್ಡಿ ಅಥವಾ ಬಂಗಾರದ ಕಡ್ಡಿ ಇಲ್ಲ ಅಂತಂದರೆ ರಿಂಗ್ ತಗೊಂಡು ಅದರಲ್ಲಿ ಕೂಡ ಬರೀಬೋದು. ಇದನ್ನು ಬರೆದು ಬಿಟ್ಟು ಆ ಮಗುವಿಗೆ ಈ 3 ಜನ ಕೈ ಹಿಡ್ಕೊಂಡು ಯಾರಾದರೂ ಒಬ್ಬ ಪುರೋಹಿತರ ಕೈಯಲ್ಲಿ ಮಾಡಿಸಿ ಮೇಧಾ ಸೂಕ್ತವನ್ನು ಹೇಳಿಸುವಂಥದ್ದು, ಭಾಗ್ಯ ಸೂಕ್ತವನ್ನು ಹೇಳಿಸುವಂಥದ್ದು. ಅಥವಾ ಅವ್ರು ಯಾರೂ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಆ ಮಂತ್ರವನ್ನು ಈ 3 ಜನ ಕೈ ಹಿಡಿಯೋ ತನಕ ಮಗುವಿನ ಮೇಲೆ ಆ ಮಂತ್ರವನ್ನು ಕೇಳಿಸುವಂಥದ್ದು. 1 ಬಾರಿ ಆ ಮಗುವಿಗೆ ಮೇಧಾ ಸೂಕ್ತವನ್ನು ಕೇಳಿಸುವಂಥದ್ದು, ಇನ್ನೊಂದು ಬಾರಿ ಭಾಗ್ಯ ಸೂಕ್ತವನ್ನು ಕೇಳಿಸುವಂಥದ್ದು, ಆಶೀರ್ವಾದ ಮಾಡ್ತಕ್ಕಂತಹದ್ದು. ಇಲ್ಲಿಂದ ಆಚೆಗೆ ಈ ಮಗುವಿಗೆ ಸಾಧ್ಯ ಆದಷ್ಟು ಮೊಳಕೆ ಕಾಳು ಊಟವನ್ನು 11 ಡೇಸ್ ಕೊಡಬೇಕು. ಮೊಳಕೆ ಕಾಳು ಊಟವನ್ನೇ ಈ ಮಗು ಕೊಡ್ತಾ ಇರ್ತಕ್ಕ, ಸಾತ್ವಿಕ ಆಹಾರವನ್ನೇ ಕೊಡ್ತಾ ಬರಬೇಕು. ಆಮೇಲೆ ಯಾರಾದರೂ ಒಬ್ಬ ಗುರುಗಳಿಗೆ ಕೊನೆ ದಿವಸ ತಾಂಬೂಲವನ್ನು ದಾನ ಮಾಡಿಸಿ ಅವರಿಂದ ಅಕ್ಷತೆಯನ್ನು ತೆಗೆದುಕೊಂಡು ಒಂದು ಪಾಕೆಟಲ್ಲಿ ಆಶೀರ್ವಾದವೂ ಹೌದು, ಒಂದು ಪಾಕೆಟಲ್ಲಿ ತೆಗೆದು ಮನೆಗೆ ಇಟ್ಕೊಳ್ತಕ್ಕಂಥದ್ದು. ಇದು ಅವನಿಗೆ ಗುರುವಿನಿಂದ ಟ್ರಾನ್ಸ್ಫರ್ ಆಗ್ತಕ್ಕಂತಹದ್ದು. ಆ ದುಷ್ಟಗ್ರಹದ ದುಸ್ಥಾನವನ್ನು ಕಳಚಿ ಗುರುವಿನ ಆಶೀರ್ವಾದದಿಂದ ಆ ವಾಕ್ ಸ್ಥಾನದಲ್ಲಿರ್ತಕ್ಕಂತಹದ್ದು ಈ ಗುರುವಿನ ಆಶೀರ್ವಾದವನ್ನು ಕೊಡಿಸ್ಕೊಡುವಂಥದ್ದು.
ಈ ಪದ್ಧತಿ ಮಾಡೋದ್ರಿಂದ ಆ ಮಗುವಿಗೆ ಆ ತರಹದ ತೊದಲು ಹೋಗಿ ತುಂಬ ನಿರರ್ಗಳವಾಗಿ ತುಂಬ ಚೆನ್ನಾಗಿ ಈ ಉಕ್ಕಿನ ಕಡಲೆ ಅಗದಂಗೆ ಆಗಿರುತ್ತೆ ಆ ಮಗು ಅಂತಕ್ಕಂತಹದ್ದಕ್ಕೆ ಪಾತ್ರ ಆಗೋ ಮುಖಾಂತರ ವೃದ್ಧಿ ಅಭಿವೃದ್ಧಿ ಸಮೃದ್ಧಿಯನ್ನು ಆಕೆ ಎಜುಕೇಷನ್ ವೈಸ್ ಕಾಣ್ತಾ ಹಂತವಾಗಿ ನಾವು ನೋಡ್ತಾನೆ ಇರ್ಬೋದು. ಅಷ್ಟೊಂದು ಚಮತ್ಕಾರ ನಡೆದೋಗುತ್ತೆ. ಇದು ಪ್ರತಿ ತಿಂಗಳು ಬರತಕ್ಕಂತಹ ಪೂರ್ವಾಷಾಢ ನಕ್ಷತ್ರದಂದು 3 ತಿಂಗಳು ಇದನ್ನು ಮಾಡಲಿ. ಆ ಮಗುವಿನಲ್ಲಿ ಡಾಕ್ಟ್ರು ಕೂಡ ಹೇಳಿದ್ರು, ಇವ್ರು ಸ್ವಲ್ಪ ಹಾಗೇನೆ ನರವಸ್ವಿಕು ಮತ್ತೊಂದು ಇನ್ನೊಂದು ಏನೋ ಒಂದು ಬ್ಯಾಲೆನ್ಸ್ ಮಾಡಿ ಹೇಳಿ ಕಳಿಸ್ಬಿಡ್ತಾರೆ. ಇವ್ರು ಮಾಡೋ ಕೆಲಸ ಇದಲ್ಲ, ನಮ್ಮ ಪ್ರಕಾರ ಕ್ಲಿಯರ್ ಆಗಬೇಕಿದು. ಹಾಗೆ ಮಾಡೋದಾದರೆ ಈ ಪದ್ಧತಿನೇ ಸಾಕು. ಇನ್ನು ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಏನಾದರೂ ಸರಸ್ವತಿಯ ಅಥವಾ ಮಾನಸಾದೇವಿಯ ಸಂಪುಟೀಕರಣ ಏನೂ ಆಗಲಿಲ್ಲ ನಮಗೆ, ಮಾನಸಾದೇವಿಯ ಸಂಪುಟೀಕರಣವನ್ನೇನಾದರೂ ಕೂಡ ಅಂತಹ ತೊದಲು ಮಾತನಾಡತಕ್ಕಂತಹ ಮಕ್ಕಳು ಸಿದ್ಧಿ ಆದ ಪಕ್ಷದಲ್ಲಿ ಇಮಿಡಿಯೇಟ್ ಕ್ಲಿಯರ್, ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಆ ಮಾನಸದೇವ ಸಂಪುಟೀಕರಣವನ್ನು ಕೂಡ ಮಾಡಬೇಕು. ಪ್ರಯತ್ನಪೂರ್ವಕವಾಗಿ ವಿಧಿವತ್ತಾಗಿ ಕ್ರಮಬದ್ಧವಾಗಿ ಮಾಡೋದು ವಿಧಾನಗಳಿರ್ತವೆ, ಅದನ್ನು ಧರಿಸ್ಬೇಕದು, ಲಾಕೆಟ್ ಅದು. ಆ ಪದ್ಧತಿಯಲ್ಲಿ ಮಾಡಿದ್ರೆ ಕೂಡ ಅಂತಹ ತೊದಲಿಂದ ಹೊರಗೆ ಬರ್ತಾ ಅತ್ಯಂತ ಶೀಘ್ರವಾಗಿ ವಾಕ್ಸ್ಥಾನ ಬಹಳ ಚೆನ್ನಾಗಿರುತ್ತೆ. ಖಂಡಿತ ಗುರುಗಳೇ, ಈ ಪೂರ್ವಾಷಾಢ ನಕ್ಷತ್ರನ ಮಾತ್ರ ಇವರು 3 ತಿಂಗಳು ಕ್ಯಾಲೆಂಡ್ರಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು, ಅಥವಾ ಆ್ಯಪಲ್ಲಿ ಕೂಡ ನೋಡಿಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ. ಮತ್ತು ಓಮು ಶ್ರೀ ಸ್ವಸ್ತಿಕ್ ಇದರ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ರೆ, ಎಲ್ಲೋ ಒಂದು ಕಡೆ ಮೆಡಿಕಲ್ಲಿ ಸಾಧ್ಯವಾಗಿಲ್ಲ ಅಂದರೆ ಇದರಲ್ಲಿ ಪರಿಹಾರ ಆಗಲೇಬೇಕು. ಮೊದಲಿನ ಏನು ಮಾತು ವಾಕ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಆ ಮಗುಗೆ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಿಮ್ಮಲ್ಲೇನೆ ಅಥವಾ ನಿಮ್ಮ ಕುಟುಂಬದಲ್ಲೇ ಯಾರಿಗಾದರೂ ಈ ರೀತಿ ಸಮಸ್ಯೆ ಇರಬಹುದು, ಅಥವಾ ಯಾರಾದರೂ ಫ್ರೆಂಡ್ಸು ಅಕ್ಕಪಕ್ಕದವರಿಗೆ ತೊಂದರೆ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಈ ರೆಮಿಡಿನ ಅವ್ರಿಗೆ ತಿಳಿಸಿ. ಖಂಡಿತ ಇದನ್ನು ಫಾಲೋ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಮಾತಿನಲ್ಲಿ ಕ್ಲಾರಿಟಿ ಇರುತ್ತೆ, ಆ ತೊದಲು ನುಡಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.